ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸಿಂಗ್ರಹಳ್ಳಿ ಗ್ರಾಮದಲ್ಲಿ ಮದ್ದೂರಮ್ಮ ಜಾತ್ರಾ ಮಹೋತ್ಸವ ನಡೆಯಿತು. ಮದ್ದೂರಮ್ಮ ದೇವಾಲಯಕ್ಕೆ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪನವರು ಮತ್ತು ಮದ್ದೂರಮ್ಮ ದೇವಾಲಯ ಕಟ್ಟಡದ ದಾನಿಗಳಾದ ರೊನಾಲ್ಡ್ ಕೊಲೋಸೊ ಅವರುಗಳು ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಂಡರು. ಸಚಿವ ಕೆಎಚ್ ಮುನಿಯಪ್ಪನವರು ಮಾತನಾಡಿ, ರೊನಾಲ್ಡ್ ಕೊಲೋಸೊ ಅವರ ಸಮಾಜ ಸೇವೆ ದೇವನಹಳ್ಳಿಯಲ್ಲಿ ಮಾತ್ರವಲ್ಲದೆ ಎಲ್ಲ ಕಡೆ ಅವರು ಮಾಡಿರುವಂತಹ ಸಮಾಜಮುಖಿ ಕೆಲಸಗಳು, ಅಭಿವೃದ್ಧಿಗಳು ಸಹಕಾರಿಯಾಗುತ್ತವೆ. ಹಾಗೂ ರೊನಾಲ್ಡ್ ಕೊಲೋಸೊ ಅವರು ಯಾವುದೇ ಜಾತಿ, ಧರ್ಮ ಭೇದವಿಲ್ಲದೆ ಸಮಾಜ ಸೇವೆಯನ್ನ ಮಾಡ್ತಿದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ ದೇವರ ಕೃಪೆ ಇರಲಿ ಅಂತ ತಿಳಿಸಿದ್ರು. ಪ್ರಯತ್ನ ಮಾಡ್ತಾರೆ. ಅಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ದಾರಿ ತಪ್ಪಿ ನಡೆದರೆ, ಕೆಟ್ಟವನಾದರೆ, ಅದು ಸರಿಯಿಲ್ಲ ಅಂತ ಒಳ್ಳೆಯ 99 ಬಿಟ್ಟು ಆ ವ್ಯಕ್ತಿನ ಕರ್ಕೊಂಡ್ಬಂದು ಈ 99 ಒಳ್ಳೆಯ ವ್ಯಕ್ತಿಯನ್ನು ಸೇರುವಂಥ ಮಹಾನ್ ಚೇತನ ಎಷ್ಟು ಇದು ಬಸವಣ್ಣ ಬಸವಣ್ಣವರು ಈ ಜಗತ್ತಿನಲ್ಲಿ ಎಷ್ಟು ಪ್ರಚಾರ. ಅನಿವಾಸಿ ಭಾರತೀಯ ರೊನಾಲ್ಡ್ ಕೊಲೋಸೊ ಅವರು ಗ್ರಾಮಗಳ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದರು. ಸಾದಳ್ಳಿಗೆ ಹೋಗುವ 2.5 ಕಿಲೋಮೀಟರ್ ಒಂದು ಡಬಲ್ ರಸ್ತೆ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದ್ದೀವಿ. ಸೊ ಹೌದು, ಪ್ರತಿಯೊಂದು ಸರ್ಕಾರ, ಯಾವುದೇ ರಾಜಕೀಯ ಪಕ್ಷಗಳ ಸರ್ಕಾರ ಆಗಿರ್ಬೋದು, ಬಂದಾಗ ಪ್ರತಿಯೊಬ್ಬರು ಕೂಡ ಹಳ್ಳಿಯ ಉದ್ಧಾರದ ಬಗ್ಗೆನೇ ಮಾತಾಡ್ತಾರೆ. ಎಷ್ಟರ ಮಟ್ಟಿಗೆ ಮಾಡಿದಾರೋ ನನಗೆ ಗೊತ್ತಿಲ್ಲ, ಯಾಕಂದರೆ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಅರಿವಿಲ್ಲ. ಕೆಲವು ಹಳ್ಳಿಗಳಲ್ಲಿ ಹೋಗಿ ನೋಡಿದಾಗ ನನಗೆ ಹೋಗಿ ಬೇಸರ ಆಗ್ತದೆ. ಅಲ್ಲಿಯ ಮೂಲ ಸೌಕರ್ಯಗಳು ಸರಿಯಾಗಿ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಸಿ ಜಗನ್ನಾಥ್, ಕೆಸಿ ಮಂಜುನಾಥ್, ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್, ಚನ್ನಹಳ್ಳಿ ರಾಜಣ್ಣ, ಪ್ರಸನ್ನಕುಮಾರ್, ಚಂದ್ರಶೇಖರ್, ಶ್ರೀರಾಮಯ್ಯ, ನವರತ್ನ ಅಗ್ರಹಾರ ಮಹೇಶ್, ನಾಗರಾಜ್ ಪೂಜಾರಿ, ಚಿನ್ನಪ್ಪ, ಇನ್ನು ಇತರರು ಉಪಸ್ಥಿತರಿದ್ದು. ವರದಿ ರಾಜುಗೌಡ.